ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್. ಗೆಳೆಯರೆ ನೋಡಿ, KFT ಅಂದರೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ರಿಲೀಸ್ ಆಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಮುಂದಿನ ದಿನಗಳಲ್ಲಿ 700ಕ್ಕೂ ಅಧಿಕ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತೆ ಅಂತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ತೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ, ಸಿಲೆಬಸ್ ಯಾವ ಥರ ಇರುತ್ತೆ, ಎಲ್ಲವೊಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾರಾದರೂ ಇನ್ನೂ ಯಾವ್ಯಾವ ಹುದ್ದೆಗಳಿಗೆ ಪೋಸ್ಟ್ಗಳನ್ನು ಕರೆದಿದ್ದಾರೆ ಅಂತ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 4 ಸ್ಟೇಜಸ್ ಜಾಯ್ನಿಂಗ್ ದ ಫೋರ್ಸ್. ನೋಡಿ, ನೀವು ಫೋರ್ಸ್ನ ಜಾಯ್ನ್ ಆಗಬೇಕಂತಂದರೆ KFTಯಲ್ಲಿ ನೀವು ಕೆಲಸವನ್ನು ಹುದ್ದೆಯನ್ನು ಪಡ್ಕೋಬೇಕು ಅಂತಂದರೆ ಈ ಒಂದು ಪ್ರೊಸೆಸ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವಿನ್ನು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಸ್ನೇಹಿತರೆ. ನೋಡಿ, 100 ಪ್ರಶ್ನೆಗಳು ಇರುತ್ತೆ. 100 ಅಂಕಗಳಿಗೆ 120 ನಿಮಿಷಗಳ ಇಲ್ಲಿ ಕಾಲಾವಕಾಶವನ್ನು ನಿಮಗೆ ಕೊಡ್ತಾರೆ ಸ್ನೇಹಿತರೆ. ಸಬ್ಜೆಕ್ಟ್ಗಳನ್ನು ನೋಡ್ತಾ ಹೋಗೋದು ಯಾವ ಥರ ಇರ್ತಂದರೆ, ಮ್ಯಾಥಮೆಟಿಕ್ಸ್ ಇರುತ್ತೆ, ಜನರಲ್ ನಾಲೆಜ್, ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ಇರುತ್ತೆ, ರೀಸನಿಂಗ್ ಇರುತ್ತೆ ಆ್ಯಂಡ್ ಕರೆಂಟ್ ಅಫೇರ್ಸ್. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಪ್ಲೈ ಪರ್ ಕ್ಯಾಟಗರಿ. ನಿಮಗೆ ಮ್ಯಾಥಮೆಟಿಕ್ಸ್ ಮೇಲೆ ಪ್ರಶ್ನೆಗಳು ತೆಗಿತಾರೆ, ಜನರಲ್ ನಾಲೆಜ್ ಮೇಲೆ ಪ್ರಶ್ನೆಗಳು ಬರುತ್ತೆ, ಕನ್ನಡದ ಮೇಲೆ ಪ್ರಶ್ನೆಗಳು ಬರುತ್ತೆ, ರೀಸನಿಂಗ್ ಮೇಲೆ ಬರುತ್ತೆ, ಕರೆಂಟ್ ಅಫೇರ್ಸ್ ಮೇಲೂ ಬರುತ್ತೆ. ಇನ್ನು ಇಷ್ಟು ರಿಟರ್ನ್ ಎಕ್ಸಾಮ್ ಬಗ್ಗೆ ಆಯಿತು ಸ್ನೇಹಿತರೆ. ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ನೋಡೋದಾದರೆ PET ನೋಡೋದಾದರೆ ಮೇಲ್ಗೆ 1600 ಮೀಟರ್ ಓಟ ಇರುತ್ತೆ, 7 ನಿಮಿಷಗಳಲ್ಲಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಫಿಮೇಲ್ಗೆ 1000 ಮೀಟರ್ ಓಟ 6 ನಿಮಿಷಗಳಲ್ಲಿ ಇದೆ. ಕ್ಯಾಂಡಿಡೇಟ್ಸ್ ಹೂ ಫಿಲ್ ದ ಎಂಡ್ಯೂರೆನ್ಸ್ ಟೆಸ್ಟ್ ಆರ್ ಎಲಿಮಿನೇಟೆಡ್ ಫ್ರಮ್ ಫರ್ದರ್ ಸ್ಟೇಜಸ್, ನೋ ಮಾರ್ಕ್ಸ್ ಕ್ವಾಲಿಫೈಯಿಂಗ್ ಓನ್ಲಿ. ನೋಡಿ, ಈ ಒಂದು PETಲಿ ಟೆಸ್ಟ್ ಆದರೆ ನಿಮಗೆ PSTಗೆ ನಿಮ್ಮನ್ನು ಕ್ವಾಲಿಫೈಯಿಂಗ್ ಮಾಡ್ತಾರೆ ಸ್ನೇಹಿತರೆ, ಸರಿನಾ. PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ ನೋಡಿ. ಅನಂತರ ನಿಮಗೆ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ನಿಮಗೆ ಲಾಸ್ಟಲ್ಲಿರುತ್ತೆ. ನಂತರ ನಿಮಗೆ ಇಂಟರ್ವ್ಯೂ ಕರೆದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಫೈನಲ್ ಮೆಡಿಕಲ್ ಎಕ್ಸಾಮಿನೇಷನ್ ಟು ಕನ್ಫರ್ಮ್ಡ್ ಫಿಸಿಕಲ್ ಫಿಟ್ನೆಸ್ ಫಾರ್ ಫೀಲ್ಡ್ ಡ್ಯೂಟೀಸ್. ಕ್ಯಾಂಡಿಡೇಟ್ಸ್ ಮಸ್ಟ್ ಮೀಟ್ ದ ಮಿನಿಮಮ್ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಪ್ರಿಸ್ಕ್ರಿಪ್ಡ್ ಬೈ ದ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ರೆಸ್ಪೆಕ್ಟಿವ್ ಪೋಸ್ಟ್ಗೆ, ಸರಿನಾ. ಇಷ್ಟು ಮೆಡಿಕಲ್ ಫಿಟ್ನೆಸ್ ಬಗ್ಗೆ ಆಯಿತು. ಅದರ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಒಂದು ಮಾಹಿತಿ ಕೆಳಗಡೆ ಇದೆ. ಇದು ಅಫಿಷಿಯಲ್ಲಾಗಿ ನೋಟಿಫಿಕೇಷನ್ ಆದಂಥ ವಿಷಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫಿಟ್ನೆಸ್ ರಿಕ್ರೂಟ್ಮೆಂಟ್ ನೋಡಿ, ಆಗಲೇ ಹೇಳ್ದಂಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಫಾರೆಸ್ಟ್ ಗಾರ್ಡ್ ಹುದ್ದೆಗೆ ಹೈಟ್ ಬಂದುಬಿಟ್ಟು 163 ಸೆಂಟಿಮೀಟರ್ ಬೇಕಾಗುತ್ತೆ. ಚೆಸ್ಟ್ ಬಂದುಬಿಟ್ಟು 79 ಸೆಂಟಿಮೀಟರ್ಗೂ ಹಿಗ್ಗಿಸಿದಾಗ ನಿಮಗೆ 84 ಸೆಂಟಿಮೀಟರ್ ಆಗಬೇಕು. ರನ್ ಬಂದುಬಿಟ್ಟು 1600 ಮೀಟರ್ ಓಟ 7 ನಿಮಿಷಗಳಲ್ಲಿ ಇರುತ್ತೆ ಸ್ನೇಹಿತರೆ. ಫೀಮೇಲ್ ಕ್ಯಾಂಡಿಡೇಟ್ ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಬೋದು. ಫಾರೆಸ್ಟ್ ಗಾರ್ಡ್ಗೆ ವೆಯ್ಟ್ ಬಂದುಬಿಟ್ಟು 150 ಮಿನಿಮಮ್ ಇಟ್ಟಿದ್ದಾರೆ. ವೆಯ್ಟ್ ಬಂದುಬಿಟ್ಟು ಆ್ಯಸ್ ಪರ್ ನೋಟಿಫಿಕೇಷನ್ ಆದಾಗ ನಿಮಗೆ ಮಾಹಿತಿ ಸಿಗುತ್ತೆ. ಇನ್ನು ಮಹಿಳೆಯರಿಗೆ ನೋಡಿ, 1000 ಮೀಟರ್ ಓಟ ಆಗಲೇ ಹೇಳ್ದಂಗೆ 6 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. PSC ಟಾಸ್ಕ್ಗಳನ್ನು ನೋಡಿ, ಕ್ವಾಲಿಫೈಯಿಂಗ್ 5ರಲ್ಲಿ 3 ನೀವು ಪಾಸ್ ಮಾಡೋಕ್ಕಾಗುತ್ತೆ. ಫಾರೆಸ್ಟ್ ವಾಚರಿಗೂ ಅಷ್ಟೇ ರಿಟರ್ನ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಟೆಸ್ಟ್ ಇರುತ್ತೆ, ಗ್ರೂಪ್ D ರಿಲ್ಯಾಕ್ಸಸ್ ನಾರ್ಮ್ಸ್ ಇರುತ್ತೆ. ಇದು ಫಾರೆಸ್ಟ್ ವಾಚರಿಗೆ ನಿಮಗೆ ಆ್ಯಸ್ ಪರ್ ನೋಟಿಫಿಕೇಷನ್ ಆದಾಗ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ಸ್ನೇಹಿತರೆ. ಅದಕ್ಕಾಗಿ ನಾನು ಹೇಳಿದ್ದು ನಿಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಾವು ಹೋಗ್ತಕ್ಕಂಥ ಎಲ್ಲ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಷ್ಟು ಸ್ಯಾಲರಿ ಬಗ್ಗೆ ನೋಡ್ತಾ ಹೋದಾದರೆ, ಸ್ಯಾಲರಿ ಬಂದುಬಿಟ್ಟು ನಿಮಗೆ ಫಾರೆಸ್ಟ್ ಗಾರ್ಡ್ಗೆ 23,000 ರೂಪಾಯಿ ಇದ್ದರೆ, ಫಾರೆಸ್ಟ್ ವಾಚರ್ಗೆ 18,000ರಿಂದ 32,000ದವರೆಗೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ, ಸರಿನಾ. ಮತ್ತಿನ್ನು ಬೀಟ್ ಆಫೀಸರ್ಗೂ ಕೂಡ ಅರ್ಜಿಗಳನ್ನು ಕರೆದಿದ್ದಾರೆ. ಫಾರೆಸ್ಟ್ ರೇಂಜ್ ಆಫೀಸರ್ಗೂ ಕೂಡ ಇಲ್ಲಿ ಅರ್ಜಿಗಳನ್ನು ಕರೆಯಲು ಮುಂದೆ ಸಿದ್ಧತೆ ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಅಫಿಷಿಯಲಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ ಸ್ನೇಹಿತರೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಈ ಒಂದು ಎಲ್ಲ ಮಾಹಿತಿಗಳನ್ನ ಕೂಡ ಡಿಪಾರ್ಟ್ಮೆಂಟ್ ಹಂಚಿಕೊಂಡಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಯಾರಾದರೂ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೇನೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 120 ರೂಪಾಯಿ ಇರುತ್ತೆ ಸ್ನೇಹಿತರೆ, ಸರಿನಾ. SC STಗೆ 70 ರೂಪಾಯಿ ಇರುತ್ತೆ, ಜನರಲ್ಲಿಗೆ 120 ರೂಪಾಯಿ ಇರುತ್ತೆ. ಇಷ್ಟು ಈ ಒಂದು ಹುದ್ದೆಯ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. PST TET ಬಗ್ಗೆ ಈ ಒಂದು ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಇದೇ ಥರದ ಎಲ್ಲ ಉದ್ಯೋಗ ಮಾಹಿತಿಗಳನ್ನು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.